ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ 2 ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಸಾಧನೆ ಅನಾವರಣ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬಿಂಬಿಸುವ ವಸ್ತು ಪ್ರದರ್ಶನ. ಶಕ್ತಿ ಯೋಜನೆಗೆ 12,800 ಕೋಟಿ ಅನುದಾನ ಬಿಡುಗಡೆಯಿಂದ ಶಾಸಕ ರವಿಕುಮಾರ್. ಕೇರ್ಪೇಟೆ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಹಾವಳಿ. ಚೌಡಸಮುದ್ರ ಗ್ರಾಮಸ್ಥರಿಂದ ವ್ಯಾಪಕ ವಿರೋಧ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಜಿಲ್ಲಾಡಳಿತಕ್ಕೆ ಮನವಿ. ಮಂಡ್ಯದಲ್ಲಿ ಬಾಂಬೆ ಸರ್ಕಸ್ಗೆ ಪ್ರೇಕ್ಷಕರಿಂದ ಉತ್ತಮ ಸ್ಪಂದನೆ. ರೋಮಾಂಚನಗೊಳಿಸುವ ಸಾಹಸ ಕಲೆಗೆ ಪ್ರೇಕ್ಷಕರು ಫಿದ. ಹಾಸ್ಯದ ಜೊತೆ ಮನರಂಜನೆಯ ಮಹಾಪೂರ. ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆರೋಪ. ಉನ್ನತ ಮಟ್ಟದ ತನಿಖೆಗೆ ಡಾಕ್ಟರ್ ಅನ್ನದಾನಿ ಒತ್ತಾಯ. ಡಾಕ್ಟರ್ ಜೋಶಿ ವಿರುದ್ಧ ತನಿಖೆಗೂ ಒತ್ತಾಯ. ರೈತರ ಜಮೀನು ವಶಪಡಿಸಿಕೊಳ್ಳುವ ವಿಚಾರದ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರದ ನಿಲುವು ರೈತರ ಪರವಾಗಿರಲಿ. ಎದ್ದೇಳು ಕರ್ನಾಟಕ ಸಂಘಟನೆ ಒತ್ತಾಯ. ರಾಜ್ಯಾದ್ಯಂತ ಪಂಚ ಗ್ಯಾರಂಟಿಗಳು 2 ವರ್ಷಗಳನ್ನು ಪೂರೈಸಿದ್ದು, ಶಕ್ತಿ ಯೋಜನೆ ಒಂದಕ್ಕೆ 12,800 ಕೋಟಿ ಅನುದಾನವನ್ನು ನೀಡಲಾಗಿದೆ ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡಗಣಿಗ ಮಂಡ್ಯದಲ್ಲಿ ತಿಳಿಸಿದರು. ಯಶಸ್ವಿಯಾಗಿ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಬೆನ್ನಲ್ಲೇ ಶಕ್ತಿ ಯೋಜನೆ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ಒಂದು ಯೋಜನೆ ಅಂತಂದರೆ ಇಂಪ್ಲಿಮೆಂಟ್ ಮಾಡಿದ್ದು ಅದು ಶಕ್ತಿ ಯೋಜನೆ. ಅದು ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಯೋಜನೆ ಅದು ಸಕ್ಸಸ್ ಆಗಿರುವಂಥ ಸಂದರ್ಭದಲ್ಲಿ ಇಂದು ಇಡೀ ರಾಜ್ಯದಲ್ಲಿ ಅದನ್ನು ಸಂಭ್ರಮಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆಯಾ ಜಿಲ್ಲೆಯ ತಾಲೂಕಿನ KSRTC ಬಸ್ ನಿಲ್ದಾಣಗಳಲ್ಲಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಡ್ಯದ KSRTC ಬಸ್ ನಿಲ್ದಾಣದಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟು ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕಾರ್ಯ ಸಾಧನೆ ಬಗ್ಗೆ ಮತ್ತು 2 ವರ್ಷದ ಅವರ ಸಾಧನೆ ಬಗ್ಗೆ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ಶಾಸಕರು ವಿಶೇಷವಾದಂಥ ವಿಚಾರಗಳನ್ನು ಹಂಚಿಕೊಂಡರು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ರಾಜ್ಯಾದ್ಯಂತ ಪಂಚ ಗ್ಯಾರಂಟಿಗಳು 2 ವರ್ಷಗಳನ್ನು ಪೂರೈಸಿದ್ದು, ಶಕ್ತಿ ಯೋಜನೆ ಒಂದಕ್ಕೆ 12,800 ಕೋಟಿ ರೂಪಾಯಿನ ಅನುದಾನವಾಗಿ ನೀಡಲಾಗಿದೆ ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದ P. ರವಿಕುಮಾರ್ ತಿಳಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಮಂಡ್ಯದ KSRTC ಬಸ್ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿದ್ದ ರಾಜ್ಯ ಸರ್ಕಾರದ 2 ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಸಾಧನೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಶಾಸಕರು ಉದ್ಘಾಟಿಸಿದರು. ಹಲೋ ಭಾರತ್ ಮಾತಾ ಕಿ ಶಕ್ತಿ ಯೋಜನೆಗೆ ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ಗೆ ಶಕ್ತಿ ಯೋಜನೆ ರಾಜ್ಯದ ಅನೇಕ ಮಹಿಳೆಯರಿಗೆ ಸಹಕಾರಿಯಾಗಿದೆ. ರಾಜ್ಯಾದ್ಯಂತ ಶಕ್ತಿ ಯೋಜನೆಯಡಿ 500 ಕೋಟಿಗೂ ಹೆಚ್ಚು ಮಹಿಳಾ ಟಿಕೆಟ್ ವಿತರಿಸಲಾಗಿದೆ. ಇದೊಂದು ಐತಿಹಾಸಿಕ ದಾಖಲೆ ಅಂದರೆ ತಪ್ಪಾಗಲಾರದು ಅಂತ ಅಭಿಪ್ರಾಯಪಟ್ಟರು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪಂಚ ಗ್ಯಾರಂಟಿಗಳು ರಾಜ್ಯದ ಎಷ್ಟೋ ಕುಟುಂಬಗಳಿಗೆ ಆಸರೆಯಾಗಿದೆ. ಗೃಹಿಣಿಯರು ಗೃಹಲಕ್ಷ್ಮಿ ಹಣ ಸೇಕರಿಸಿ ಹಸು, ಅಂಗಡಿ, ಲೈಬ್ರರಿ ಮತ್ತು ತಮ್ಮ ಮಕ್ಕಳ ಶಾಲಾ ಶುಲ್ಕ ಪಾವತಿಗೆ ಮತ್ತು ಮುಂತಾದ ಕಾರಣಗಳಿಗೆ ಉಪಯೋಗಿಸಿಕೊಂಡಿದ್ದಾರೆ ಅಂತ ಹೇಳಿದರು. ಇವತ್ತು 500 ಕೋಟಿ ಜನ ನಮ್ಮ ಶಕ್ತಿ ಯೋಜನೆ ಮುಖಾಂತರ ರಾಜ್ಯಾದ್ಯಂತ ಉಚಿತವಾಗಿ ಮಹಿಳೆಯರು ಬಸ್ಸಲ್ಲಿ ಪ್ರಯಾಣ ಮಾಡಿದಂಥ ಸಂತೋಷವಾಗಿ ಇಡೀ ರಾಜ್ಯಾದ್ಯಂತ ಸಿಹಿ ಹಂಚಿ KSRTC ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಜೊತೆ ಆಗು ಹೋಗುಗಳನ್ನ ಚರ್ಚೆ ಮಾಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಕೇಂದ್ರ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದೇ ಕೆಲಸ ಮಾಡ್ತಾಯಿದ್ದಾರೆ. 12,853 ಕೋಟಿ ರೂಪಾಯಿಯನ್ನು ಶಕ್ತಿ ಯೋಜನೆಗೆ ನಾವು ವಿನಿಯೋಗಿಸಿದ್ದೀವಿ. ಬರೋಬ್ಬರಿ 500 ಕೋಟಿ ಜನ ಓಡಾಡಿದ್ದಾರೆ ಅಂದರೆ ಇದೊಂದು ವಿಶ್ವ ದಾಖಲೆನೇ ಆಗ್ತದೆ. ಕಾಂಗ್ರೆಸ್ ಶಾಸಕರು ಯಾರು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳ್ತಲ್ಲ. ನೋಡಪ್ಪ, ಬಸ್ಗೆ ನಿನಗೆ ಓಡಾಡೋಕ್ಕೆ ದುಡ್ಡಿರ್ಬೋದು, ಆದರೆ ಎಷ್ಟೋ ಜನಕ್ಕೆ ದುಡ್ಡಿಲ್ದಿರೋರು ಮನೇಲಿರೋರಿಗೆ ಈ ಅನುಕೂಲ ಆಗ್ತದೆ. ನಮಗೆಲ್ಲ ಬಿರಿಯಾನಿ ತಿನ್ನೋಕ್ಕೆ ದುಡ್ಡಿರ್ಬೋದು, ಅಕ್ಕಿ ತೊಗೊಳ್ಳೋಕ್ಕೆ ದುಡ್ಡಿಲ್ದಿರೋರು ಎಷ್ಟೋ ಜನ ಇದ್ದಾರೆ. ಅವ್ರ ಹೊಟ್ಟೆ ತುಂಬ ಊಟನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ಯೋಜನೆಗಳು ದುಡ್ಡಿರೋರಿಗಲ್ಲ, ದುಡ್ಡಿಲ್ದಿರುವಂಥ ಬಡವರಿಗೆ ನಾವು ಮಾಡಿರೋದು. 2,000 ರೂಪಾಯಿ ನಾವು ತಿಂಗಳ ಹಾಕೋದ್ರಿಂದ ನೀವೇ ಎಷ್ಟೋ ಟಿ ವಿಲಿ ತೋರಿಸಿದ್ದೀರಾ. ಫ್ರಿಜ್ ತೊಗೊಂಡ್ರು, ಟಿ ವಿ ತೊಗೊಂಡ್ರು, ಮಗಳು ಫೀಸ್ ಕಟ್ಟಿದ್ರು, ಮಕ್ಕಳಿಗೆ ಶಾಲೆಗೆ ಸೇರಿಸಿದ್ರು ಅನ್ನೋ ಇದನ್ನೂ ನೋಡಿದ್ದೀವಿ. ದುಡ್ಡಿರೋರು ನಮ್ಮ ದುಡ್ಡು ಬಂದಿದೆ ಅನ್ನೋ ಉಡಾಫೆ ಮಾತುಗಳನ್ನು ಕೇಳಿದ್ದೀವಿ. ಆದರೆ ದುಡ್ಡಿಲ್ದಿರೋ ಬಡವರಿಗೆ ಅದು ಅಮೃತ. ಅಂಥವ್ರಿಗೆ ಈ ಯೋಜನೆಯನ್ನು ತಂದಿದ್ದೀವಿ ನಾವು. ಈ ಯೋಜನೆ ಅವ್ರಿಗೆ ಇವ್ರಿಗೆ ಅಂತ ಏನು ಸಪ್ರೇಟ್ ಮಾಡಿಲ್ಲ. ಟೀಕೆ ಮಾಡೋರಿಗೆ ಮಾತ್ರ ನಾನು ಅದನ್ನು ಹೇಳಿದ್ದು. ಎಲ್ಲರಿಗೂ ಈ ಯೋಜನೆ, ಎಲ್ಲ ಮಹಿಳೆಯರಿಗೂ, ಎಲ್ಲರೂ ಯಾರು ಬೇಕಾದರೂ ಓಡಾಡ್ಬೋದು. ಟೀಕೆ ಮಾಡೋರಿಗೆ ನಾನು ಹೇಳಿದ್ದು, ಟೀಕೆ ಮಾಡೋರಿಗೆ ನಿಮಗೆ ದುಡ್ಡಿರ್ಬೋದು, ದುಡ್ಡಿಲ್ದಿರೋರು ಎಷ್ಟೋ ಜನ ಮನೇಲಿದ್ದಾರೆ.
ಅವ್ರಿಗೆ ಇದು ಅನುಕೂಲ ಆಗ್ತದೆ ಅಂತ ನನಗೆ. ನಂತರ ಶಾಸಕರು ಫಲಾನುಭವಿಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡರು. ನಗರದ KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸಿಹಿ ವಿತರಿಸುವ ಮೂಲಕ ಸಂಭ್ರಮಿಸಲಾಯಿತು. ನಂತರ ಶಕ್ತಿ ಯೋಜನೆಯಡಿ ರಾಜ್ಯಾದ್ಯಂತ 500 ಕೋಟಿಗೂ ಹೆಚ್ಚು ಮಹಿಳಾ ಟಿಕೆಟ್ ವಿತರಿಸಿದ್ದು, ಸಾಂಕೇತಿಕವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕ ರವಿಕುಮಾರ್ ಮಹಿಳಾ ಪ್ರಯಾಣಿಕರಿಗೆ ಟಿಕೆಟನ್ನು ವಿತರಿಸಿದರು. ಅಣ್ಣ ಕೊಪ್ಪುಟ್ ಹಾಗೆ ಈ ಕಡೆ ಅಣ್ಣ ಅಣ್ಣ ಕೊಪ್ಪುಟ್ ಹಾಗೆ ಈ ಕಡೆ ಅಣ್ಣ ಈ ಕಡೆ ಟಿಕೆಟ್ ಈ ಸಂದರ್ಭದಲ್ಲಿ ಚಿಕ್ಕಲಿಂಗಯ್ಯ, ನಾಗರಾಜು, ಪ್ರಶಾಂತ್ ಬಾಬು, ರುದ್ರಪ್ಪ, ಪರಮೇಶ್ವರಪ್ಪ, ಡಿಪೋ ಮ್ಯಾನೇಜರ್ ರಘು ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣ ಮಾಡಿದ ಮಹಿಳೆಯರ ಸಂಖ್ಯೆ 500 ಕೋಟಿ ದಾಟಿದ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದ KSRTC ಬಸ್ ನಿಲ್ದಾಣದ ಆವರಣದಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯಿತು. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪಿ. ಮಾದೇಶ್ ಅವರ ನೇತೃತ್ವದಲ್ಲಿ ಸೋಮವಾರ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಮಳವಳ್ಳಿಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಮಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಅಲಂಕೃತ KSRTC ಬಸ್ಸಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕ್ಷೇತ್ರದ ಶಾಸಕ PM ನರೇಂದ್ರ ಸ್ವಾಮಿ ಅವರು ಪರ ಜಯಘೋಷ ಕೂಗಿದರು. ಜೊತೆಗೆ ನೆರೆದಿದ್ದ ಮಹಿಳಾ ಪ್ರಯಾಣಿಕರಿಗೂ ಸಿಹಿ ವಿತರಿಸಿ ಸಂಭ್ರಮಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಮಿತಿ ವತಿಯಿಂದ KSRTC ಅಧಿಕಾರಿಗಳನ್ನು 6 ತೊರೈಗಳೊಂದಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾದೇಶ್ ಅವರು, 2 ವರ್ಷಗಳ ಹಿಂದೆ ಜಾರಿಗೆ ಬಂದ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ ಮಹಿಳೆಯರ ಸಂಖ್ಯೆ 500 ಕೋಟಿ ದಾಟಿರುವುದು ಯೋಜನೆಯ ಸಂಪೂರ್ಣ ಯಶಸ್ವಿಗೆ ಸಾಕ್ಷಿಯಾಗಿದ್ದು, ಇಂತಹ ಯಶಸ್ವಿ ಯೋಜನೆಗೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಅನುಷ್ಠಾನಕ್ಕೆ ತಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್, ಶಾಸಕ ನರೇಂದ್ರ ಸ್ವಾಮಿಗೆ ಧನ್ಯವಾದ ತಿಳಿಸುವುದಾಗಿ ಅವರು ಹೇಳಿದರು. ಸಮಿತಿ ಮಾಡಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಓಡಾಡಲಿ ಅಂತೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು, ಹಾಗೆ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು, ಹಾಗೆ ನಮ್ಮ ತಾಲೂಕಿನ ವರಪುತ್ರ ಆದ ನರೇಂದ್ರ ಸ್ವಾಮಿ ಅವರು, ಇವರ ಸರ್ಕಾರದಲ್ಲಿ ಅತಿ ಹೆಚ್ಚು ಇಲ್ಲಿವರೆಗೆ 2 ವರ್ಷ ಆಗಿದೆ ಶಕ್ತಿ ಯೋಜನೆ ಕೊಟ್ಟು ಅದ ನಿರ್ವಹಣೆ ಮಾಡಿ ನಮ್ಮ ಹೆಣ್ಣು ಮಕ್ಕಳು 500 ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ. 500 ಕೋಟಿ ಮಹಿಳೆಯರು ಇವತ್ತು ಪೂರೈಸಿದ್ದಾರೆ. ಈ ಸಂಭ್ರಮನ ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡೋದ್ರಿಂದ ರಾಜ್ಯದ ಎಲ್ಲ ತಾಲೂಕು ಮಟ್ಟದಲ್ಲಿ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಏನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿತ್ತು, ಅದರಲ್ಲಿ ಒಂದು ಯೋಜನೆ ಆದಂಥ ಶಕ್ತಿ ಯೋಜನೆ ಮಹಿಳೆಯರಿಗೋಸ್ಕರ ತಂದಂತಹ ಯೋಜನೆ. ಕಾರ್ಯಕ್ರಮದಲ್ಲಿ CP ರಾಜು, ದೊಡ್ಡಯ್ಯ, ಶಿವಮಾದೇಗೌಡ, ಕೃಷ್ಣೇಗೌಡ, ಕಾಳಪ್ಪ, ಗಂಗರಾಜ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಕೇರ್ಪೇಟೆ ತಾಲೂಕಿನ ಚೌಡಸಮುದ್ರ ಗ್ರಾಮದಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಗೂಡ್ ಅಂಗಡಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದ್ದು, ಕುಡಿತದ ಚಟಕ್ಕೆ ಬಿದ್ದ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಗ್ರಾಮದ ಜನರ ಅಶಾಂತಿಗೆ ಕಾರಣವಾಗಿರುವ ಅಕ್ರಮ ಮದ್ಯದ ಅಂಗಡಿಗಳನ್ನು ಮುಚ್ಚಿಸಿ ಅಕ್ರಮವಾಗಿ ಗ್ರಾಮಸ್ಥರ ವಿರೋಧದ ನಡುವೆಯೂ ಮಾರಾಟ ಮಾಡುತ್ತಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಗ್ರಾಮಸ್ಥರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಕೇರ್ಪೇಟೆ ತಾಲೂಕಿನ ಚೌಡಸಮುದ್ರ ಗ್ರಾಮದಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಗೂಡಂಗಡಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ. ಕುಡಿತದ ಚಟಕ್ಕೆ ಬಿದ್ದು ಹಲವು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಗ್ರಾಮದಲ್ಲಿ ಜನರ ಅಶಾಂತಿಗೆ ಕಾರಣವಾಗಿರುವ ಅಕ್ರಮ ಮದ್ಯದ ಅಂಗಡಿಗಳನ್ನು ಮುಚ್ಚಿಸಿ ಅಕ್ರಮವಾಗಿ ಗ್ರಾಮಸ್ಥರ ವಿರೋಧದ ನಡುವೆಯೂ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ಕಿಡಿಗೇಡಿಯನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕಂತ ಚೌಡಸಮುದ್ರ ಗ್ರಾಮಸ್ಥರು ತಾಲೂಕು ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಪ್ರಸನ್ನ ಎಂಬ ವ್ಯಕ್ತಿಯಿಂದಲೇ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಅಂತ ಆರೋಪಿಸಿದ್ದಾರೆ. ಚೌಡಸಮುದ್ರ ಗ್ರಾಮದ ರಂಗಸ್ಥಳದಲ್ಲಿ ಜಮಾಯಿಸಿದ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಚೌಡಸಮುದ್ರ ಗ್ರಾಮದಲ್ಲಿ ಹಲವು ಬಾರಿ ನ್ಯಾಯ ಮಾಡಿ ಅಬಕಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ದೂರು ಸಲ್ಲಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ದೂರಿದ್ದಾರೆ. ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರ ಕುಮ್ಮಕ್ಕಿನಿಂದಲೇ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಕುಡಿತಕ್ಕೆ ಚಟಕ್ಕೆ ಕೆಲ ಜನರು ಹಾಗೂ ಯುವಕರು ದಾಸರಾಗಿ ಪ್ರತಿನಿತ್ಯ ಗ್ರಾಮದಲ್ಲಿ ಗಲಾಟೆ ಗದ್ದಲ ನಡೆಯುತ್ತಿದ್ದಾವೆ. ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ. ಕೂಡಲೇ ಅಬಕಾರಿ ಅಧಿಕಾರಿಗಳು ಪೊಲೀಸರು ಗ್ರಾಮಕ್ಕೆ ದಿಢೀರ್ ಭೇಟಿ ನೀಡಿ ಅಕ್ರಮ ಮದ್ಯ ಮಾರಾಟದ ಅಡ್ಡಿಯ ಮೇಲೆ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿ ಮದ್ಯದ ಮಾರಾಟವನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ರಸ್ತೆ ತಡೆ ನಡೆಸಿದ್ದಾರೆ. ಅವತ್ತು
ಕೇಳಂಗಿಲ್ಲ. ನಾನು ಮಾತಾಡಕ್ಕಾಗಲ್ಲ ನಾ ಇನ್ನೊಂದ್ಸಲ ಮಾತು ಕರೆಯಕ್ಕಾಗಲ್ಲ. ನಾವು ಅಷ್ಟೇ ಇನ್ನೊಂದಿನ ಕೇಳಕ್ ನಾವು ತಯಾರಿಲ್ಲ. ಪಂಚಾಯತರು ಯಾರು ನಮ್ಮ ಇಷ್ಟ ಅದು. ನಾವಿವತ್ತು ಅಷ್ಟೇ ಲೀಗಲ್ ನಾವಿವತ್ತು ಅಷ್ಟೇ ಲೀಗಲ್ ಅಷ್ಟೊಂದು ಮಾಡುವಂತ ನಾವು ಹೇಳ್ತಾ ಇದ್ದೀವಿ. ಬೇಡ ಅಂತ ಯಾವುದು ಬಿಲ್ ಬೇಕಾಗಿಲ್ಲ. ಬಿಲ್ಗೆ ನೀನ್ ಮಾರಾಟ ಮಾಡಕ್ಕೆ ಲೀಗಲ್ ಇದು ಅನ್ಲೀಗಲ್ ನ್ಯಾಯ ಕೇಳ್ತಾ ಇದ್ದೀವಿ ಅಷ್ಟೇ. ಅನ್ಲೀಗಲ್ ನ್ಯಾಯ ಕೇಳ್ತಾ ಇದ್ದೀವಿ ಅಷ್ಟೇ. ಯಾವ್ದಾ ದುಡ್ಡು ಮಾರಾಟ ಮಾಡ್ತಿಲ್ಲ ನಾನು ಹೇಳ್ತಾ ಇದ್ದೀನಿ. ನೀವು ಪ್ರತಿಭಟನೆ ಮಾಡಿ ನಾನು ಅಪ್ತ ಮಾತಾಡಿ ಲಂಚದ ಹಣ ನೀಡಿ ಮದ್ಯ ಮಾರಾಟ ಮಾಡ್ತಿದ್ದೇನೆ, ನನಗೆ ಅಬಕಾರಿ DC ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಗೊತ್ತು, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ನನಗೆ ನೀವು ಏನು ಮಾಡಲು ಆಗಲ್ಲ ಅಂತ ಗ್ರಾಮಸ್ಥರಿಗೆ ಆರೋಪಿ ಪ್ರಸನ್ನ ಆವಾಜ್ ಹಾಕಿರುವ ಘಟನೆ ಕೂಡ ನಡೆದಿದೆ. ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೂಡ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಕಂಡಕ್ಟರ್ ಶಿವಮೂರ್ತಿ, ರೇವಣ್ಣ, ಚಂದ್ರು, ಗೀತ ಸೇರಿದಂತೆ ಅನೇಕರು ಇದ್ದರು. ಮಂಡ್ಯದ ಮೈಶುಗರ್ ಕಾರ್ಖಾನೆ ಎದುರಿಗಿರುವ ಮೈದಾನದಲ್ಲಿ ದಿ ಗ್ರೇಟ್ ಬಾಂಬೆ ಸರ್ಕಸ್ ಆರಂಭವಾಗಿದ್ದು ಕಲಾವಿದರ ಸಾಹಸಮಯ ಮತ್ತು ರೋಮಾಂಚನ ಹುಟ್ಟಿಸುವ ಪ್ರದರ್ಶನಗಳಿಗೆ ಪ್ರೇಕ್ಷಕರು ಫಿದಾಗಿದ್ದಾರೆ. ಮೊದಲ ದಿನ ಕಾರಣಾಂತರದಿಂದ ಸರ್ಕಸ್ ನಡೆಯಲಿಲ್ಲ. ಅದಾದ ನಂತರ ನಿರಂತರವಾಗಿ ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಗಂಟೆ ಹಾಗೂ ರಾತ್ರಿ 7 ಗಂಟೆಗೆ 3 ಪ್ರದರ್ಶನಗಳನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಕಲಾವಿದರು ಈ ಸರ್ಕಸ್ಸಲ್ಲಿರುವಂಥದ್ದು ವಿಶೇಷ. ಅವರೇ ಪ್ರೆಸ್ ಮೀಟಲ್ಲಿ ಹೇಳಿದಂಗೆ ಯಾವುದೇ ಪ್ರಾಣಿಗಳಿಲ್ಲ, ಒಂದೆರಡು ಡಾಗ್ಗಳನ್ನ ಬಿಟ್ಟರೆ ಮಿಕ್ಕುಳಿದಂತೆ ನಿರಂತರವಾಗಿ 2-2.5 ಗಂಟೆ ಕಾಲ ಸರ್ಕಸ್ ಇರೋದರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ನಿನ್ನೆ ಶನಿವಾರ ಭಾನುವಾರ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಏನಂತಂದರೆ ನಮಗೆ ಕೊಡೋ ದುಡ್ಡು ಆ ಕಲಾವಿದರ ಏನು ಅವರು ಮಾಡುವಂಥ ಕೆಲಸ ಇದೆಯಲ್ಲ ಅದು ಒಂಥರ ರೋಮಾಂಚನ ಅನಿಸುತ್ತೆ, ಮೋಸ ಆಗೋದಲ್ಲ. ಯಾಕಂದರೆ ಒಂದು ಫಿಲಮ್ಗೆ ಹೋದರೆ 150 ರೂಪಾಯಿ 200 ರೂಪಾಯಿ ಕೊಡ್ತೀವಿ, ಮಾಲ್ಗಳಿಗೆ ಹೋದರೆ 500 ರೂಪಾಯಿ ಕೊಡ್ತೀವಿ. ಅದರ ಒಂದು ಲೈವ್ ಆಗಿ ಈ ಥರದ್ದೊಂದು ಸರ್ಕಸ್ಗಳು ಬಂದಾಗ ಪ್ರೋತ್ಸಾಹ ಮಾಡಬೇಕು. ಯಾಕಂತಂದರೆ ತುಂಬ ಸರ್ಕಸ್ಗಳು ಈಗಾಗಲೇ ಮುಚ್ಚುವಾಗಿದ್ದಾವೆ. ಈ ಬಾಂಬೆ ಸರ್ಕಸ್ ಅನ್ನುವಂಥದ್ದು ಇಡೀ ಥ್ರೂಟ್ ಇಂಡಿಯಾದು ಪಯಣ ಮಾಡ್ತಿರ್ತದೆ. ಮಂಡ್ಯಕ್ಕೆ 2ನೇ ಬಾರಿ ಬಂದಿದೆ. ಸೊ ಪ್ರೇಕ್ಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಸನ್ನು ನೋಡಿ ಕಲಾವಿದರನ್ನು ಬೆಂಬಲಿಸಿ. ಮಂಡ್ಯ ಜಿಲ್ಲೆಯ ಜನರ ಸಾಂಸ್ಕೃತಿಕ ಹಸಿವು ಮತ್ತು ಮನರಂಜನೆಯ ದಾಹವನ್ನು ನಿವಾರಿಸುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ದಿ ಗ್ರೇಟ್ ಬಾಂಬೆ ಸರ್ಕಸ್ ಆರಂಭವಾಗಿದ್ದು ಮನರಂಜನೆಯಲ್ಲಿ ತನ್ನದೇ ದಾಟಿಯಲ್ಲಿ ಹೆಸರು ಗಳಿಸಿರುವ ಈ ಸರ್ಕಸ್ ಜನಪ್ರಿಯವಾಗಿ ಮುನ್ನಡೆಯುತ್ತಿದೆ. ಮಂಡ್ಯದ ಮೈಶುಗರ್ ಕಾರ್ಖಾನೆ ಎದುರಿಗಿರುವ ವಿಶಾಲವಾದ ಮೈದಾನದಲ್ಲಿ ಬೃಹತ್ ಸೆಟ್ಟನ್ನು ಹಾಕಲಾಗಿದ್ದು ಇಲ್ಲಿ ಪ್ರತಿದಿನ 3 ಪ್ರದರ್ಶನಗಳನ್ನು ಆಯೋಜನೆ ಮಾಡಲಾಗಿದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, 4 ಗಂಟೆ ಹಾಗೂ ರಾತ್ರಿ 7 ಗಂಟೆಗೆ 3 ಪ್ರದರ್ಶನಗಳನ್ನು ಆಯೋಜನೆ ಮಾಡಲಾಗಿದೆ. ಮೊದಲನೇ ದಿನದಿಂದಲೂ ಸರ್ಕಸ್ಗೆ ಉತ್ತಮ ಬೆಂಬಲ ಮತ್ತು ಪ್ರೋತ್ಸಾಹ ವ್ಯಕ್ತವಾಗುತ್ತಿದೆ. ಬಾಂಬೆ ಸರ್ಕಸ್ನಲ್ಲಿ 200ಕ್ಕೂ ಹೆಚ್ಚು ಸಾಹಸ ಕಲಾವಿದರು ಇದ್ದು ರೋಮಾಂಚನಗೊಳಿಸುವ ಮತ್ತು ಮೈ ಜುಮ್ಮೆನಿಸುವಂತಹ ಸಾಹಸ ದೃಶ್ಯಗಳು ಪ್ರೇಕ್ಷಕರನ್ನು ಸೆಳೆಯುತ್ತಿದೆ. ಸುಮಾರು 2.5 ಗಂಟೆಗೂ ಹೆಚ್ಚು ಕಾಲ ನಡೆಯುವ ಈ ಸರ್ಕಸ್ಗೆ ಮಂಡ್ಯ ನಗರ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಜನ ಬರುತ್ತಿರುವುದು ವಿಶೇಷವಾಗಿದೆ. ಸಾಹಸ ದೃಶ್ಯದ ಜೊತೆಗೆ ಹಾಸ್ಯ ಸೇರಿದಂತೆ ಅನೇಕ ವೈವಿಧ್ಯಮಯ ಮನರಂಜನಾ ಕಾರ್ಯಕ್ರಮಗಳು ಕೂಡ ಬಾಂಬೆ ಸರ್ಕಸ್ನಲ್ಲಿ ವ್ಯಕ್ತವಾಗುತ್ತಿದೆ. ಒಟ್ಟು 1 ತಿಂಗಳ ಕಾಲ ಮಂಡ್ಯದಲ್ಲಿ ಈ ಸರ್ಕಸ್ ಮುಂದುವರಿಯಲಿದೆ. ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತೋಪಿನ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭಕ್ತರಿಗೆ ತಾವರೆ ಎಲೆ ಮೂಲಕ ಊಟ ಬಡಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಅಬಲವಾಡಿಯಲ್ಲಿರುವ ತೋಪಿನ ತಿಮ್ಮಪ್ಪನ ದೇಗುಲದಲ್ಲಿ ತಾವರೆ ಎಲೆಯಲ್ಲಿ ಭಕ್ತರಿಗೆ ಊಟ ಬಡಿಸುವ ಮೂಲಕ ವಿಶಿಷ್ಟ ಹಬ್ಬದ ಸಂಪ್ರದಾಯ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮುಂದುವರೆದಿದೆ. ತೋಪಿನ ತಿಮ್ಮಪ್ಪನಿಗೆ ದೇಗುಲದಲ್ಲಿ ಭಕ್ತರಿಂದ ವಿಶೇಷ ರೀತಿಯಲ್ಲಿ ಹರಿಸೇವೆ ಕೂಡ ನಡೆದಿದೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ತೋಪಿನ ತಿಮ್ಮಪ್ಪನಿಗೆ ಹರಿಸೇವೆ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಹರಿಸೇವೆಯಲ್ಲಿ ವಿಶಿಷ್ಟವೆಂಬಂತೆ ಭಕ್ತರಿಗೆ ತಾವರೆ ಎಲೆಯಲ್ಲಿ ಅನ್ನ ಸಂತರ್ಪಣೆ ಮಾಡುವುದು ಈ ದೇವಾಲಯದ ವಿಶಿಷ್ಟವಾಗಿದೆ. ದೇವಾಲಯದ ಮುಂಭಾಗ ತಾವರೆಯಲ್ಲಿ ಊಟ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಈ ಭಕ್ತರಲ್ಲಿ ಮನೆ ಮಾಡಿದೆ. ದೇವರ ಸನ್ನಿಧಿಯಲ್ಲಿ ತಾವರೆ ಎಲೆಯಲ್ಲಿ ಊಟ ಮಾಡಲು ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು.
ನೀರು ಟೇಬಲ್ ಇರ್ತದೆ ಅಂತ ಅನ್ಕೊಂಡಿದೀನಿ. ಅಲ್ಲೋಗಿ ನೀವು ಊಟ ಆರಾಮಾಗಿ ಊಟ ಮಾಡಬಹುದು. ಇಲ್ಲಿ ಯಾರು ನಿಂತ್ಕೋಬೇಡಿ. ಮಾಡಿ ದೇವಸ್ಥಾನ ಹಿಂದಾಗ ಹೋಗಿ ನೀವು ಊಟಕ್ಕೆ ನೋಡ್ಲಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು, ವಿಶೇಷವಾಗಿ ವೇದಿಕೆ ಸಮಿತಿ ವತಿಯಿಂದ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿರುವುದರಿಂದ ಸಮಿತಿಯ ಅಧ್ಯಕ್ಷರಾದ ಶಾಸಕ ನರೇಂದ್ರ ಸ್ವಾಮಿ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಸುಮಾರು ಒಂದು 30-35 ನಿಮಿಷಗಳ ಸುದೀರ್ಘಗೋಷ್ಠಿಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು RTIನಿಂದ ತೆಗೆದುಕೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ಸು ಮತ್ತು ಪತ್ರಿಕಾ ಹೇಳಿಕೆಗಳ ಆಧಾರದ ಮೇಲೆ ಅನ್ನದಾನಿಯವರು ತಮ್ಮ ಆರೋಪವನ್ನು ಮಾಡಿದರು. ಸಾಕಷ್ಟು ಸುಮಾರು 20 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ. ಅದರಲ್ಲಿ ವಿಶೇಷವಾಗಿ ಮಳವಳ್ಳಿ ಕ್ಷೇತ್ರದ ಶಾಸಕರು ವೇದಿಕೆ ಏನು ಸಮಿತಿಯ ಅಧ್ಯಕ್ಷರಾಗಿದ್ದರು, ಸುಮಾರು 8 ಕೋಟಿ ಅದಕ್ಕೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿ 1:4, 5, 6 ಹಿಂಗೆ ಸೇರಿಸ್ಕೊಂಡು ಹೋಗಿದ್ದಾರೆ. ಸೊ ಜಿಲ್ಲಾಧಿಕಾರಿಗಳು ಇದರ ಹೊಣೆ ಹೊರಬೇಕಾಗ್ತದೆ, ಜೋಶಿ ಕೂಡ ಇದರ ಹೊಣೆ ಹೊರಬೇಕಾಗ್ತದೆ. ಈ ಬಗ್ಗೆ ಉನ್ನತ ತನಿಖೆ ಆಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಅನ್ನದಾನಿ ಒತ್ತಾಯಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು, ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಈ ಹಿಂದೆ ಕೂಡ ನಾನು ಸುದ್ದಿಗೋಷ್ಠಿಯಲ್ಲಿ ನನ್ನ ಅಭಿಪ್ರಾಯವನ್ನು ಮತ್ತು ಆರೋಪ ಮಾಡಿದ್ದೆ ಅಂತ ಹೇಳಿದರು. ಸಾಹಿತ್ಯ ಸಂಸ್ಕೃತಿ ಉಳಿವಿಗೆ ಸರ್ಕಾರ ಹಣ ಬಿಡುಗಡೆ ಮಾಡಿದ್ದಾರೆ, ಆದರೆ ಸಮಿತಿಯವರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿದರು. ಆ ಮೂಲಕ ಮಂಡ್ಯ ಜಿಲ್ಲೆಗೆ ಕಳಕ ತಂದಿದ್ದಾರೆ. ಸಾಹಿತ್ಯ ಸಮ್ಮೇಳನದ ಹೆಸರಲ್ಲಿ ಮಂಡ್ಯದ ಮಾನಮರ್ಯಾದೆಯನ್ನು ಹರಾಜು ಹಾಕಿದ್ದಾರೆ ಅಂತ ಅವರು ಹೇಳಿದರು. ಒಟ್ಟು ಸಮ್ಮೇಳನಕ್ಕೆ 28 ಸಮಿತಿ ರಚಿಸಿದ್ದು, ನನ್ನನ್ನು ಕೂಡ ಒಂದು ಸಮಿತಿಗೆ ಹಾಕಿದರು. ಮೊಸರಲ್ಲಿ ಕಲ್ಲು ಹುಡುಕಬಾರದು ಅಂತ ನಾವು ಕೂಡ ಸಹಕಾರ ನೀಡಿದ್ದೀವಿ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಕರೆಸಿದ್ವಿ. ಎಲ್ಲ ಹಣ ಜಿಲ್ಲಾಧಿಕಾರಿಗಳ ಖಾತೆಗೆ ಬಂದಿದೆ, ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಉತ್ತರ ಕೊಡಬೇಕಾಗುತ್ತದೆ ಅಂತ ಹೇಳಿದರು. ಮುಖ್ಯವಾಗಿ ವೇದಿಕೆ ಸಮಿತಿಗೆ 8 ಕೋಟಿ 60 ಲಕ್ಷವನ್ನು ಮಂಜೂರು ಮಾಡಿದ್ದಾರೆ. ಈ ಹಣದಲ್ಲಿ 2 ಟೆಂಟನ್ನು ಹೊಸದಾಗಿ ಖರೀದಿ ಮಾಡಬಹುದಿತ್ತು. ಮಳವಳ್ಳಿ ಶಾಸಕರು ಇದರಲ್ಲಿ ಶಾಮೀಲಾಗಿದ್ದಾರೆ. ಈ ಬಗ್ಗೆ ತನಿಖೆಯಾಗಬೇಕು. ವೇದಿಕೆ ಸಮಿತಿಯಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ. ವೇದಿಕೆ ಸಮಿತಿಯಲ್ಲಿ ಇಷ್ಟು ಭ್ರಷ್ಟಾಚಾರ ನಡೆದಿರಬೇಕಾದ್ರೆ ಮಳವಳ್ಳಿ ತಾಲೂಕಿನಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿರಬೇಕೆಂಬುದನ್ನು ಊಹಿಸಿಕೊಳ್ಳಿ ಅಂತ ಹೇಳಿದರು. ಈ ಭ್ರಷ್ಟಾಚಾರದಲ್ಲಿ ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾವರೆ ಅಂಥವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು. ಉಸ್ತುವಾರಿ ಮಂತ್ರಿಗಳ ಜವಾಬ್ದಾರಿ ಇದೆ, ಅವರು ಕೂಡ ಇದಕ್ಕೆ ಉತ್ತರ ನೀಡಬೇಕು. ಜಿಲ್ಲಾಧಿಕಾರಿಗಳು ಕೂಡ ಕುಮ್ಮಕ್ಕು ನೀಡಿದ್ದಾರೆ ಅಂತ ನಮಗೆ ಅನಿಸ್ತಿದೆ ಅಂತ ಅವರು ಹೇಳಿದರು. ಮಳವಳ್ಳಿ ಶಾಸಕರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇವರಿಗೆ ಶಾಸಕರಾಗಿ ಮುಂದುವರಿಯುವ ನೈತಿಕತೆ ಇಲ್ಲ ಅಂತ ಅವರು ಹೇಳಿದರು. ಜಾಗನೂ ಸೇರಿಸಿ ಜಾಗಕ್ಕೆ ₹1 ಕೊಟ್ಟಿಲ್ಲ. ಅವರು ಫ್ರೀ ಕೊಟ್ಟಿರ್ತಕ್ಕಂಥದ್ದು. ಆ್ಯಕ್ಚುಲಿ ಜಾಗಕ್ಕೆ ಬಾಡಿಗೆ ಕೊಡಬೇಕಾಯ್ತು. ಅವ್ರನ್ನೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಅಮರಾವತಿ ಚಂದ್ರಶೇಖರ್ ಅವ್ರ ಜಾಗ, ಓನ್ ಜಾಗ ಅದು, ಅವ್ರನ್ನೂ ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡಿದ್ದಾರೆ. ₹1 ಕೊಟ್ಟಿಲ್ಲ. ನಾನೇ ಸ್ವಾಗತ ಸಮಿತಿಲಿ ಹೇಳಿದ್ದೀನಿ ಅವ್ರಿಗೆ ಬಾಡಿಗೆ ಕೊಡಿ, ಅವ್ರ ಜಾಗ ಕೊಡ್ತಾಯಿದ್ದಾರೆ. ಕಾನೂನು ಪ್ರಕಾರ ಸಾಹಿತ್ಯ ಪರಿಷತ್ತಿಂದ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ದೀವಿ. ₹1 ಕೊಟ್ಟಿಲ್ಲ ಅವ್ರಿಗೆ. ಅವರೇ ಬೇಡ ಅಂದರು, ಇವ್ರು ಕೊಡಲಿಲ್ವ, ಆಯಿತು ಅವರೇ ಬೇಡ ಅನ್ನಲಿ, ಏನಾದರೂ ಆಗಲಿ ಬಿಡಿ, ಅದನ್ನೇ ಬಿಡಿ. ಈಗ ನಾನು ಹೇಳ್ತಾ ಇರೋದು 68 ಒಂದು ನಿಮಿಷ ಹೇಳ್ಬಿಡ್ತೀನಿ. ಹಾಂ, ಬ್ಲ್ಯಾಕ್ ಮೇಲೇ ಒಂಥರ ಏನೋ ಅವ್ರದ್ದೇನೋ ಇರುತ್ತೆ, ಸಣ್ಣ ಪುಟ್ಟ ಏನೋ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಸರ್ಕಾರ DC ಅಲ್ವಾ ಎಲ್ಲ ಪವರು ಜಿಲ್ಲೆನಲ್ಲಿ, ಏನೋ ಮಾಡಿರ್ತಾರೆ. ಅದಿರಲಿ. ₹68 ಇವರು ಬಿಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಊಟದ ಟೆಂಟು, ವಸ್ತು ಪ್ರದರ್ಶನದ ಟೆಂಟು, ವೇದಿಕೆ ಎಲ್ಲ ಸೇರ್ಕೊಳ್ಳುತ್ತೆ. ಅದು ಬಹುಶಃ ಎಲ್ಲ ಸೇರ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ 8.25 ಕೋಟಿ ಬಿಲ್ ಮಾಡಿದ್ದಾರೆ. ಯಾವ ಹಣವನ್ನು ಈ ರೀತಿ ಇವರು ಪೋಲ್ ಮಾಡಿದ್ದಾರೆ? ಈ ಹಣ ಎಲ್ಲೂ ಹೋಯಿತು? 3 ರಿಂದ 3.25 ಕೋಟಿ ಆಗ್ತಕ್ಕಂಥ ಈ ಟೆಂಟ್ಗೆ 8.25 ಕೋಟಿ ಬಿಲ್ ಮಾಡಿದ್ದೀರಲ್ಲ, ಈ ಹಣವನ್ನು ಭ್ರಷ್ಟಾಚಾರ ಇಲ್ಲಿ ನಡೆದಿಲ್ವಾ? ಇಲ್ಲೇ ಇಷ್ಟು ಭ್ರಷ್ಟಾಚಾರ ನಡೆದಿರ್ಬೇಕಾದ್ರೆ ಇನ್ನು ಮಳವಳ್ಳಿ ಕಾಮಗಾರಿಲಿ ಇನ್ನೆಷ್ಟು ಭ್ರಷ್ಟಾಚಾರ ನಡೆದಿರಬೇಕು ಅನ್ನೋದು ನನಗೆ ಅನುಮಾನ.
ಒಟ್ಟಾರೆ ಸಮ್ಮೇಳನದಲ್ಲಿ 20 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಅಂತ ಅನ್ನದಾನಿ ಆಪಾದಿಸಿದರು. ಸಮ್ಮೇಳನದ ಭ್ರಷ್ಟಾಚಾರ ವಿಚಾರದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕು. ಈ ಸಂಬಂಧ ರಾಜ್ಯಪಾಲರು ಮತ್ತು ಸರ್ಕಾರಕ್ಕೂ ಕೂಡ ನಾನು ದೂರು ಕೊಡುತ್ತೇನೆ. ಸಮ್ಮೇಳನಗಳಿಗೆ 30 ಕೋಟಿ ಬೇಕಾಗಿಲ್ಲ ಅಂತ ಅವರು ಹೇಳಿದರು. ಪರಿಷತ್ನ ರಾಜ್ಯಾಧ್ಯಕ್ಷರಾದ ಜೋಶಿ ಅವರದ್ದು ಜವಾಬ್ದಾರಿ ಇದೆ. ಅವರು ಕೂಡ ಸುಮಾರು 2.5 ಕೋಟಿ ರೂಪಾಯಿ ಲೆಕ್ಕ ಕೊಡಬೇಕು. ಕೂಡಲೇ ಅವರು ಕೂಡ ಲೆಕ್ಕ ಕೊಡಬೇಕು ಅಂತ ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಜಯರಾಮು, ಹನುಮಂತು, ಪುಟ್ಟಬುದ್ಧಿ, ಕಾಂತರಾಜು, ಸಿದ್ದರಾಜು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ನಾಗಮಂಗಲ ತಾಲೂಕಿನ ಕಾಚೇನಹಳ್ಳಿ ಅಂಕಶಪುರ ಗ್ರಾಮದಲ್ಲಿ ಮಾತೃಗೊಂದು ಮರ ಸಹಸ್ರ ಸಸಿನೆಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನಾಗಮಂಗಲ ತಾಲೂಕಿನ ಕಾಚೇನಹಳ್ಳಿ ಅಂಕುಶಪುರ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮವನ್ನು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎಸ್ ಟಿ ಪಂಡಿತ್, BM ಶ್ಯಾಂಪ್ರಸಾದ್, ಇಂದ್ರೇಶ್, ರಾಜಯ್ಯ, ನದಾಬ್ ಸೇರಿದಂತೆ ಗಣ್ಯರು ಗಿಡ ನೆಟ್ಟು ನೀರೆರೆದು ತಮ್ಮ ಹೆಸರನ್ನ ಟ್ಯಾಗ್ ಕಟ್ಟಿ ನಾಮಫಲಕ ಅನಾವರಣ ಮಾಡುವ ಮೂಲಕ ವಿಶೇಷ ರೀತಿಯಲ್ಲಿ ಉದ್ಘಾಟಿಸಿದರು. ಪರಿಸರ ಪ್ರೇಮಿ ವೀರಪ್ಪ ಸರ್ ಅಂತ ಇಲ್ಲಿವರೆಗೂ ಬರೀ ಉಪಲೋಕಾಯುಕ್ತ ಅಂತ ಇತ್ತು, ಅದ್ರ ಜೊತೆ ಪರಿಸರ ಪ್ರೇಮಿ ಅಂತಿದ್ದಾರೆ. ಅದೇ ರೀತಿಯ ನಮಗೆ ಇದು 2ನೇ ಕಾರ್ಯಕ್ರಮದ ಸಾಹೇಬರು ಭಾಗಿಯಾಗ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು ಸರ್. ನೆಕ್ಸ್ಟ್ PG ಶಿವಶಂಕರೇಗೌಡರು ಸರ್, ಈ ಕಡೆ ಗೌರವಾನ್ವಿತ ನ್ಯಾಯಮೂರ್ತಿ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗ. ಮುಂದಿನ ಗಿಡ ಭೂಮಿಗೆ ಸೇರ್ಪಡೆ, ಪ್ರಕೃತಿ ಮಾತೆಗೆ ಸೇರ್ಪಡೆ. ಅವರ ಅಮೃತ ಸದಿ AG ಅಡ್ವೊಕೇಟ್ ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನ್ಯಾಯಮೂರ್ತಿಗಳಾದ ಎಸ್ ಟಿ ಪಂಡಿತ್ರವರು, ಗಿಡ ಮರಗಳನ್ನು ನೆಡುವುದು ಪುಣ್ಯದ ಕೆಲಸ. ಪ್ರಕೃತಿ ಸಂರಕ್ಷಣೆ ಹೊಣೆಗಾರಿಕೆ ತಿಳಿಸುವ ಕಾರ್ಯಕ್ರಮವಾಗಬೇಕು. ಪ್ರಕೃತಿ ಸಂರಕ್ಷಣೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು ಅಂತ ಹೇಳಿದರು. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ಯಾಂಪ್ರಸಾದ್ ಮಾತನಾಡಿ, ಎಲ್ಲರೂ ಕೈಗೂಡಿಸಿದರೆ ಉತ್ತಮ ಕಾರ್ಯಕ್ರಮ ಮಾಡಲು ಸಾಧ್ಯ. ಹಿರಿಯರ ಮತ್ತು ಉತ್ತಮ ಮಾರ್ಗದರ್ಶನದೊಂದಿಗೆ ನಾವು ನಡೆದರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಬಹುದು ಅಂತ ಹೇಳಿದರು. ನ್ಯಾಯಮೂರ್ತಿಗಳಾದ ಇಂದ್ರೇಶ್ ಮಾತನಾಡಿ, ಕಳೆದ 34 ವರ್ಷಗಳ ಬಾವಿಯ ನೀರನ್ನು ಕುಡಿತಿದ್ದು, ಈಗ ಪರಿಸರ ಹಾಳಾಗುತ್ತಿರುವುದರಿಂದ ಹರಿಯುವ ನೀರನ್ನು ಸಹ ಕುಡಿಯಲು ಸಾಧ್ಯವಾಗುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು. ನ್ಯಾಯಮೂರ್ತಿಗಳಾದ ನಡಾಫ್ ಮಾತನಾಡಿ, ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಲು ಗಿಡಮರಗಳನ್ನು ನೆಟ್ಟು ಪೋಷಿಸುವ ಕೆಲಸವಾಗಬೇಕು ಅಂತ ಹೇಳಿದರು. ಉಪಲೋಕಾಯುಕ್ತರಾದ ಪಣೀಂದ್ರ ಹಾಗೂ ವೀರಪ್ಪ ಸೇರಿದಂತೆ ಅನೇಕರು ಮಾತನಾಡಿ ಪರಿಸರ ಕಾಳಜಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎಲ್ಲ ಒಂದು ಕಡೆ ನಾವೆಲ್ಲರೂ ಒಂದು ಆತ್ಮ ವಿಮರ್ಶೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಾವಲ್ಲಿದ್ದೀವಿ. ಬೆಳಗ್ಗೆ ನಾನು ನಿನ್ನೆ ಮೈಸೂರು ಹೋಗಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಸಾಹೇಬ್ರ ಹತ್ರ ಫೋನ್ ಮಾಡಿದೆ. ಸರ್, ಎಷ್ಟು ಚೆನ್ನಾಗಿದೆ ಸರ್ ಈ ವಾತಾವರಣ. ನೀವು ಲಕ್ಷಾಂತರ ದುಡ್ಡು ಕೊಟ್ಟರು ಇಲ್ಲಿ ವಾತಾವರಣ, ಇಲ್ಲಿ ನಾವು ನಿಂತಿರೋಕ್ಕಂಥ ಜಾಗ ಸಿಗೋದಿಲ್ಲ. ಅದಕ್ಕೆ ಕಾರಣ ಆ ಪ್ರಕೃತಿ, ಬಿಸಿಲಿಗೆ, ಗಾಳಿಗೆ, ಮಳೆಗೆ ಎಲ್ಲವನ್ನೂ ಸಹಿಸ್ಕೊಂಡು, ಜೊತೆಗೆ ನಮ್ಮ ಕಾಟ, ಮನುಷ್ಯರ ಕಾಟ ಸಹಿಸ್ಕೊಂಡು ಇಷ್ಟು ದಟ್ಟವಾದ ಒಂದು ಪ್ರಕೃತಿ ನೋಡಿದ್ರೆ. ವೇದಿಕೆಯಲ್ಲಿ ರಾಜ್ಯ ಗ್ರಾಹಕರ ಆಯೋಗದ ಶಿವಶಂಕರಪ್ಪ, ಶಶಿಕಿರಣ, ಸುಬ್ರಹ್ಮಣ್ಯ, ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮದ್ದೂರು ತಾಲೂಕಿನ ಭಾರತಿ ನಗರದ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲಾ ಆವರಣದಲ್ಲಿ 2025-26ನೇ ಸಾಲಿನ ಪೋಷಕರ ದಿನ ಹಾಗೂ ಸಮನ್ವಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಮದ್ದೂರು ತಾಲೂಕು ಭಾರತಿ ನಗರದ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲಾ ಆವರಣದಲ್ಲಿ 2025-26ನೇ ಸಾಲಿನ ಪೋಷಕರ ದಿನ ಹಾಗೂ ಸಮನ್ವಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಪೋಷಕರಿಗೆ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸಲಾಗುತ್ತಿರುವ ಕರಾಟೆ, ಅಬಾಕಾಸ್, ನೃತ್ಯ, ಸಂಗೀತ, ರೊಬೊಟಿಕ್ ಮುಂತಾದ ಕಲಿಕೆಯನ್ನು ವೇದಿಕೆಯಲ್ಲಿ ಸುಮಾರು 4 ಗಂಟೆಗಳ ಕಾಲ ಮಕ್ಕಳು ಪ್ರದರ್ಶನ ಮಾಡಿದರು. ಪೋಷಕರು ತಮ್ಮ ಮಕ್ಕಳ ಕಲಾವಂತಿಕೆ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾರಂಭವನ್ನು ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಪ್ರಾಂಶುಪಾಲರಾದ ರಮ್ಯಾ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ಮಾನಸ, ಶಿಕ್ಷಕರಾದ ರೇವಣ್ಣ, ಸಿಂಧು, ರೇಖಾ, ನಂದನ್, ಭವ್ಯ, ಅಭಿಲಾಷ್, ನೇತ್ರಾವತಿ, ತಾರಾ, ತನುಶ್ರೀ ಸೇರಿದಂತೆ ಅನೇಕರಿದ್ದರು. ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ ರೈತರ ಜಮೀನು ವಶಪಡಿಸಿಕೊಳ್ಳುವ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ನಾಳೆ ನಿರ್ಧಾರ ರೈತರ ಪರವಾಗಿರಲಿ ಅಂತ ಎದ್ದೇಳು ಕರ್ನಾಟಕ ಸಂಘಟನೆಯ ಮುಖ್ಯಸ್ಥರು ಹಾಗೂ ವಕೀಲರು ಆದಂತಹ BT ವಿಶ್ವನಾಥ್ ಸರ್ಕಾರವನ್ನು ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ BT ವಿಶ್ವನಾಥ್ ಅವರು, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ದೃಢವಾದ ಜನಪರ ನಿಲುವು ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದ್ದು ಬಂಡವಾಳಶಾಹಿಗಳ ಪರವಾಗಿದೆಯಲ್ಲದೆ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳಿದರು. 2023ರ ಚುನಾವಣೆ ಪೂರ್ವದಲ್ಲಿ BJP ಸರ್ಕಾರ ಹೊರಡಿಸಿದ್ದ ನೋಟಿಸ್ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದರೆ ರೈತರ
ರೈತರಿಗೆ ನೆರವಾಗುವಂತಹ ನಿರ್ಣಯ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗ ಮಾತಿಗೆ ತಪ್ಪುತ್ತಿದೆ. ವಿರೋಧ ಪಕ್ಷದಲ್ಲಿದ್ದಾಗ ತಾನೇ ವಿರೋಧಿಸಿದ ಭೂ ತಿದ್ದುಪಡಿ ಕಾಯ್ದೆ, APMC ಕಾಯ್ದೆ, ಜಾನುವಾರು ಹತ್ಯೆ ತಿದ್ದುಪಡಿ ಕಾಯ್ದೆಗಳೆಲ್ಲವನ್ನ ರದ್ದುಗೊಳಿಸದೆ ತಾನೇ ಮುಂದುವರಿಸಿಕೊಂಡು ಹೋಗುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಹಾಗೂ ಜಾತಿ ಗಣತಿಗೆ ತಳ ಸಮುದಾಯಗಳನ್ನು ಒತ್ತಾಯಿಸುತ್ತಿದ್ದರೂ ದಿಟ್ಟ ನಿಲುವನ್ನು ತೆಗೆದುಕೊಳ್ಳದೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಆಡಳಿತವನ್ನೇ ಮುಂದುವರಿಸುತ್ತಿದೆಯೋ ಎನ್ನುವ ಸಂಶಯ ಮೂಡಿಸಿದ್ದು, ಇದೀಗ ರೈತರ ಜಮೀನು ವಿಚಾರವಾಗಿ ಬಂಡವಾಳಶಾಹಿಗಳ ಪರವಾಗಿ ನಿಂತು ಕೇಂದ್ರದ ಬಂಡವಾಳಶಾಹಿ ಪರವಾದ ಸರ್ಕಾರವನ್ನೇ ಬೆಂಬಲಿಸುವಂತೆ ಕಾಣುತ್ತಿದೆ ಅಂತ ಹೇಳಿದರು. ರಾಜ್ಯ ಸರ್ಕಾರದ ಈ ನಡೆ ವಿರುದ್ಧ ಹೋರಾಟಕ್ಕೆ ತೀಕ್ಷ್ಣತೆ ರಾಜ್ಯವ್ಯಾಪ್ತಿ ಆವರಿಸುತ್ತಿದ್ದು, ರಾಷ್ಟ್ರಮಟ್ಟಕ್ಕೂ ವ್ಯಾಪಿಸಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಹೋರಾಟದ ಬಿಸಿ ತಟ್ಟಲಿದೆ. ಕೂಡಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಾನು ಮಾಡಿದ ತಪ್ಪನ್ನು ಪುನರಾವರ್ತಿಸದೆ ನಾಳೆಯ ನಿರ್ಧಾರವನ್ನು ರೈತರ ಪರವಾಗಿ ಕೈಗೊಂಡು ರೈತರಿಗೆ ನಿರಾಸೆ ತಾರದೆ ರಾಜ್ಯದ ಜನತೆಗೆ ಸಿಹಿ ಸುದ್ದಿ ನೀಡಬೇಕು ಅಂತ ಹೇಳಿದರು. ಕಾಂಗ್ರೆಸ್ ಸರ್ಕಾರ BJPಯ ಅಧ್ವಾನದ ಆಡಳಿತಕ್ಕಿಂತ ಭಿನ್ನವಾದ ಆಡಳಿತ ಕೊಡುತ್ತೆ ಅಂತೇಳಿ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಜನಶಕ್ತಿ ಮುಂತಾದ ಜನಪರ ಸಂಘಟನೆಗಳು ಎಲ್ಲವೂ ಒಗ್ಗೂಡಿ ಬೀದಿಗಿಳಿದಿದ್ವು. ಆದರೆ ಆ ಭರವಸೆಗಳು ಜನರನ್ನು ನಿರಾಶೆಯತ್ತ ದೂಡ್ತಿದ್ದೇವೆ ಅನ್ನೋದು ಈ ದೇವನಹಳ್ಳಿ ಘಟನೆಯನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ ನಮ್ಗೆ ಅನ್ನಿಸ್ತಾ ಇದೆ ನಮಗೆಲ್ಲರಿಗೂ. BJP ಸರ್ಕಾರದಲ್ಲಿ ನೋಟಿಸ್ ಇಶ್ಯೂ ಮಾಡಿದರು ರೈತರ ಈ ಜಮೀನುಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ. ಆಗ ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿ ಅದನ್ನು ವಿರೋಧ ಮಾಡಿದರು. ನಮ್ಮ ಸರ್ಕಾರ ಬಂದರೆ ಅದನ್ನು ಹಿಂತೆಗೆದುಕೊಳ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಈಗ ಹೇಳ್ತಿದ್ದಾರೆ ಅವರ ಸಚಿವ ಸಹೋದ್ಯೋಗಿ MB ಪಾಟೀಲರು, ಅಲ್ಲಿರೋ ಲ್ಯಾಂಡ್ ಮಾಫಿಯಾ ಈ ಚಳವಳಿಯ ಹಿಂದಿದೆ ಅಂತ, ಉದ್ಯಮಿಗಳು ಇದರಿಂದ ಇದ್ದಾರೆ ಅಂತ. MB ಪಾಟೀಲರು 2023 ಎಲೆಕ್ಷನ್ನಲ್ಲಿ ಘೋಷಿಸ್ಕೊಂಡಿದ್ದಾರಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ ಚುನಾವಣೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಳ್ಳೋದು ಎಷ್ಟು, ಮಾಡ್ಕೊಳ್ಳೋದೇ ಇರೋದು ಎಷ್ಟು ಅಂತ. ಗೋಷ್ಠಿಯಲ್ಲಿ ಜನಶಕ್ತಿ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು, ಪೂರ್ಣಿಮಾ, ಶಿಲ್ಪಾ, ಮಂಜುನಾಥ್, ಜಯರಾಮ್ ಇದ್ದರು. ಭಾರತೀಯ ಕಿಸಾನ್ ಸಂಘ ದಕ್ಷಿಣ ಪ್ರಾಂತದ ವತಿಯಿಂದ ರಾಜ್ಯ ಕಬ್ಬು ಬೆಳೆಗಾರರ ವೇದಿಕೆಯ ಅಡಿಯಲ್ಲಿ ಕಬ್ಬು ಬೆಳೆಗಾರರ ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ಉಳಿವಿಗಾಗಿ ವಿಚಾರ ಸಂಕಿರಣವನ್ನು ಇದೇ 18ರ ಬೆಳಿಗ್ಗೆ ಮಂಡ್ಯದ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಪ್ರಾಂತ ಅಧ್ಯಕ್ಷರಾದ ಹಾಡ್ಯ ರಮೇಶ್ ರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಾಡ್ಯ ರಮೇಶ್ ರಾಜು ಅವರು, ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯ ಕಬ್ಬನ್ನು ಬೆಳೆಯುವ ರೈತರು, ವಿಜ್ಞಾನಿಗಳು, ಅಧಿಕಾರಿಗಳು, ಕಬ್ಬಿನ ತಾಂತ್ರಿಕ ತಜ್ಞರು ಹಾಗೂ ಕಾರ್ಖಾನೆಗಳ ಅಧ್ಯಕ್ಷರು ಮತ್ತು ಪ್ರತಿನಿಧಿಗಳೊಂದಿಗೆ ವಿಚಾರಗಳನ್ನು ಚರ್ಚೆ ಮಾಡಲಾಗುವುದು ಎಂದರು. ಉತ್ತರ ಕರ್ನಾಟಕ ಹಾಗೂ ಉತ್ತರ ಭಾರತದ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಗಳು ಕಬ್ಬು ಕಟಾವು ಹಾಗೂ ಸಾಗಾಣಿಕೆ ವೆಚ್ಚ ಭರಿಸಲಿದ್ದು, ದಕ್ಷಿಣ ಕರ್ನಾಟಕ ಭಾಗದ ಕಾರ್ಖಾನೆಗಳು ಭರಿಸುವಂತಾಗಿ ಕಬ್ಬು ಬೆಳೆಗಾರರಿಗೆ ನೆರವಾಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತೆ MRP ದರ ಕಬ್ಬಿನ ಸಕ್ಕರೆ ಅಂಶದ ಆಧಾರದ ಮೇಲೆ ಈ ನಿರ್ಧಾರ ಕೈಗೊಳ್ಳಬೇಕು ಅಂತ ಅವರು ಹೇಳಿದರು. ಕಬ್ಬಿನ ಇಳುವರಿ ಕಡಿಮೆ, ಉತ್ತಮ ದರ ನಿಗದಿ, ಕಬ್ಬು ಬಿಟ್ಟು ದೀರ್ಘಾವಧಿ ಬೆಳೆಗಳಿಗೆ ಪರಿವರ್ತನೆ, ಸಕ್ಕರೆ ಮತ್ತು ಎಥನಾಲ್ಗಳ ಕೊರತೆಯಿಂದ ದೇಶದ ಮೇಲಿನ ಪರಿಣಾಮ, ಕಬ್ಬು ಬೆಳೆಯದ ಜಿಲ್ಲೆಯಾಗಿರುವುದರ ಪರಿಣಾಮ ಇನ್ನೂ ಹಲವು ವಿಷಯಗಳ ಮನ್ನಣೆಯಾಗಲಿದೆ ಅಂತ ಹೇಳಿದರು. ಆ ಎಥನಾಲ್ಗೆ ಅತಿ ಹೆಚ್ಚು ಸಹಕಾರ ಕೊಡ್ತಕ್ಕಂಥ ಬೆಳೆ ಯಾವುದು ಅಂತ ಹೇಳಿದ್ರೆ ಅದು ಕಬ್ಬಿನ ಬೆಳೆ. ಅಂಥ ಬೆಳೆಯನ್ನು ನೀವು ಇಷ್ಟು ನಿಷ್ಠುರವಾಗಿ ಕಂಡ್ರೆ ಮುಂದಿನ ದಿನದಲ್ಲಿ ಆ ಬೆಳೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕಣ್ಮರೆಯಾಗಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೀತಿದ್ರು, ರಾಮನಗರ ಜಿಲ್ಲೆನಲ್ಲಿ ಬೆಳೀತಿದ್ರು, ಬೇರೆ ಬೇರೆ ಅದೇ ರೀತಿ ಚಿಕ್ಕಮಂಗ್ಳೂರಲ್ಲಿ ಬೆಳೀತಿದ್ರು ಕಬ್ಬನ್ನ, ಅಲ್ಲೆಲ್ಲ ಕಣ್ಮರೆ ಆಗ್ತಾ ಬರ್ತಾ ಇದೆ. ಮಂಡ್ಯದಲ್ಲೂ ಕಣ್ಮರೆ ಆಗ್ತಕ್ಕಂಥ ದಿನ ದೂರ ಇಲ್ಲ. ಆ ದೃಷ್ಟಿನಲ್ಲಿ ಒಂದು ವೈಜ್ಞಾನಿಕ ಬೆಲೆ ಕೊಡಿ. ಬೇರೆ ನಮ್ಮ ಉತ್ತರ ಕರ್ನಾಟಕದಿಂದ ಉತ್ತರ ಭಾರತದವ್ರಿಗೆ ಏನು ಕೊಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ನಮಗೊಂದು ಬೆಲೆ ಕೊಡಿ. ಎರಡನೇದಾಗಿ ಕಬ್ಬಿನ ಬೆಲೆಯ ಇಳುವರಿಯನ್ನು ನಿರಂತರವಾಗಿ ರೈತ ಕಾಪಾಡ್ಕೊಳ್ಳಿಕ್ಕೆ ಸಹಕಾರ ಕೊಡಿ. ಏನು ಒಂದೇ ಥರದ ಬೆಳೆ ಬೆಳೆದ್ರೆ ಭೂಮಿನಲ್ಲಿ ಫಲವತ್ತತೆ ಕಮ್ಮಿ ಆಗ್ತದೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಆದರೆ ರೈತ ಯಾಕೆ ಒಂದೇ ಥರ ಬೆಳೆ ಬೆಳೀತಾ ಇದ್ದಾನೆ? ಅವನಿಗೆ ಇಂಟರ್ ಕ್ರಾಪ್ ಮಾಡ್ತಕ್ಕಂಥದ್ದು ಹಿಂಸೆ ಆಗ್ತಾ ಇದೆ, ಕ್ರಾಪ್ ರೊಟೇಷನ್ ಮಾಡ್ತಕ್ಕಂಥದ್ದು ಹಿಂಸೆ ಆಗ್ತಾ ಇದೆ. ಒಂದ್ಸರಿ ಕಬ್ಬನ್ನ ಕಿತ್ತಿ ನೆಟ್ಟರೆ ಅದಕ್ಕೆ ತಗತಕ್ಕಂಥ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವನು ಭೂಮಿಯನ್ನು ಫಲವತ್ತತೆಗೊಳಿಸಲಿಕ್ಕೆ ವಿಫಲನಾಗ್ತಾ ಇದ್ದಾನೆ. ಗೋಷ್ಠಿಯಲ್ಲಿ ನಾರಾಯಣಸ್ವಾಮಿ, ವೆಂಕಟೇಶ್, BP ಅಪ್ಪಾಜಿ, ಪುಟ್ಟಮ್ಮ, ಅಚ್ಯುತ್, ಸ್ವಾಮಿ, ಜಯರಾಮ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ 2 ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಸಾಧನೆ ಅನಾವರಣ, ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬಿಂಬಿಸುವ ವಸ್ತು ಪ್ರದರ್ಶನ, ಶಕ್ತಿ ಯೋಜನೆಗೆ 12,800 ಕೋಟಿ ಅನುದಾನ ಬಿಡುಗಡೆ ಎಂದ ಶಾಸಕ ರವಿಕುಮಾರ್. ಕೇರ್ಪೇಟೆ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಹಾವಳಿ, ಚೌಡಸಮುದ್ರ ಗ್ರಾಮಸ್ಥರಿಂದ ವ್ಯಾಪಕ ವಿರೋಧ, ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಜಿಲ್ಲಾಡಳಿತಕ್ಕೆ ಮನವಿ.
ಮಂಡ್ಯದಲ್ಲಿ ಬಾಂಬೆ ಸರ್ಕಸ್ಗೆ ಪ್ರೇಕ್ಷಕರಿಂದ ಉತ್ತಮ ಸ್ಪಂದನೆ. ರೋಮಾಂಚನಗೊಳಿಸುವ ಸಾಹಸ ಕಲೆಗೆ ಪ್ರೇಕ್ಷಕರು ಪಿದ. ಹಾಸ್ಯದ ಜೊತೆ ಮನರಂಜನೆಯ ಮಹಾಪೂರ. ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆರೋಪ. ಉನ್ನತ ಮಟ್ಟದ ತನಿಖೆಗೆ ಡಾಕ್ಟರ್ ಅನ್ನದಾನಿ ಒತ್ತಾಯ. ಡಾಕ್ಟರ್ ಜೋಶಿ ವಿರುದ್ಧ ತನಿಖೆಗೂ ಒತ್ತಾಯ. ರೈತರ ಜಮೀನು ವಶಪಡಿಸಿಕೊಳ್ಳುವ ವಿಚಾರದ ಹಿನ್ನೆಲೆ ಕಾಂಗ್ರೆಸ್ ಸರ್ಕಾರದ ನಿಲುವು ರೈತರ ಪರವಾಗಿರಲಿ. ಎದ್ದೇಳು ಕರ್ನಾಟಕ ಸಂಘಟನೆ ಒತ್ತಾಯ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ